ಸೊ ಕನ್ನಡಿಗರೇ ವೆಲ್ಕಮ್ ಟು ದ ಬ್ಲಾಗ್. ನನ್ನ ಕಿವಿಗೆ ಸಿಗಾಕೊಡ ಕಿತ್ತು ಬಿಸಾಕೋ ಹೋಗ. ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಒಂದು 3 ಗಂಟೆ ಆಗಿದೆ. ಸರಿ, ನಾನು ಇವಾಗ ಬ್ಲಾಗ್ಸ್ ಏನು ಮಾಡ್ತಾ ಇರೋದು ಅಂದರೆ, ನೀವು ತಮ್ಮನೇಲಿ ನೋಡಿದಾಗೆ ನಾನು ಇವತ್ತು ನನ್ನ ಆ್ಯಕ್ಷನ್ ಕ್ಯಾಮ್ರಾಗೆ ಟ್ರೈಪಾಡ್ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ ಮಾರ್ಕೆಟ್ಗೆ. ಅದು ಯಾವ ಟ್ರೈಪಾಡ್ ತೊಗೊತೀನಿ ಅಂತ ನೋಡೋಣ ಬನ್ನಿ. ಲೋ ಪ್ರೈಸಲ್ಲಿ ತೊಗೊಳ್ಳೋಣ, ಯಾಕಂದರೆ ನಮ್ಮ ಹತ್ರ ಬಜೆಟ್ ಕಡಿಮೆ ಇದೆ. ಲೋ ಪ್ರೈಸಲ್ಲಿ ತೊಗೊಂಡ್ರೆ ನಮಗೆ ಯೂಸು. ಸರಿನಾ ಫ್ರೆಂಡ್ಸ್? ಸರಿ, ಸಿಗೋಣ ಇವಾಗ ಮಾರ್ಕೆಟಲ್ಲಿ. ಸೊ ಗೈಸ್, ಇನ್ನೊಂದು ಹೇಳಬೇಕು ಅಂದರೆ, ನಾವು ಇವಾಗ ಆಫ್ಲೈನಲ್ಲಿ ನೋಡೋಣ, ಮಾರ್ಕೆಟಲ್ಲಿ ನೋಡೋಣ. ಮಾರ್ಕೆಟಲ್ಲಿ ಸಿಗಲಿಲ್ಲ ಅಂದರೆ ನಾವು ಆನ್ಲೈನ್ ಟ್ರೈ ಮಾಡೋಣ. ಆನ್ಲೈನಲ್ಲಿ ಯಾಕಂದರೆ ನನಗೆ ಆಫ್ಲೈನಲ್ಲಿ ಏನಂದರೆ ಅಲ್ಲಿ ನೋಡಿ ಅಲ್ಲೇ ತೊಗೋಬೋದಲ್ಲ, ಅದಕ್ಕೋಸ್ಕರ ನಾನು ಆಫ್ಲೈನಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಆಫ್ಲೈನ್ ಇವಾಗ ಮಾರ್ಕೆಟಲ್ಲಿ ನೋಡೋಣ, ಸಿಕ್ಕಿದ್ರೆ ಓಕೆ, ಇಲ್ಲಾಂದರೆ ಆನ್ಲೈನ್ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡೋಣ. ನೋಡೋಣ, ಚೆನ್ನಾಗಿರೋ ತೊಗೊಳೋಣ. ಬನ್ನಿ ಇವಾಗ ಮಾರ್ಕೆಟ್ಗೆ ಹೋಗೋಣ. ಸೊ ಕೀ ತೊಗೊಂಡೆ, ಸ್ಲಿಪ್ಪರ್ ಹಾಕ್ಕೊಂಡೆ, ಫೋನ್ ಎಲ್ಲಿಟ್ಟೆ, ಫೋನೇ ಮರ್ತುಬಿಟ್ಟಿದ್ದೆ. ಫೋನ್ ಕೂಡ ತಗೊಂಡಿದ್ದಾಯಿತು. ಇವಾಗ ಬನ್ನಿ ನಮ್ಮ ಗಾಡಿ ಎತ್ಕೊಂಡು ಮಾರ್ಕೆಟ್ಗೆ ಹೋಗೋಣ. ಜಲ್ದಿ ಹೋಗ್ಬೇಕಾಗಲೇ 4 ಗಂಟೆ ಆಗ್ತಾಯಿದೆ. ವೆದರ್ ಅಂತೂ ಮಳೆ ಬರೋ ಥರ ಇದೆ. ಜಲ್ದಿ ಹೋಗಿ ಏನಿದೆ ತೊಗೊಂಬಂದ್ಬಿಡೋಣ. ಮಳೆಗಾಲ ಆಗಿರೋದ್ರಿಂದ ನಮ್ಮದು ಗಾಡಿನ ಯಾವಾಗಲೂ ಒಳಗಡೆನೇ ಹಾಕಿರ್ತೀನಿ. ಅಕಸ್ಮಾತ್ ಮಳೆ ಬಂದರೆ ಗಾಡಿ ಮಳೆಯಲ್ಲಿ ನೆನಿಬಾರ್ದು ಅಂತ ಜಲ್ದಿ ಇವಾಗ ಗಾಡಿ ತೆಗಿಯೋಣ. ಸೊ ಗೈಸ್, ನಾನಿವಾಗ ಬಂದಿದ್ದೆ. ಹೋಗ್ಬೇಕಾದ್ರೆ ರೂಟಲ್ಲಿ ರೋಡ್ ಬ್ಲಾಕ್ ಆಗಿದೆ, ಅದಕ್ಕೋಸ್ಕರ ನಾನು ಬೇರೆ ರೂಟ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಈಗ ಈ ರೂಟ್ ತಗೊಳ್ಳೋಣ. ಬೇರೆ ಟ್ರಾಫಿಕ್ ಕೂಡ ಇದೆ, ಗಾಡಿ ಕೂಡ ಬರ್ತಿದೆ. ಆ ರೂಟ್ ತೊಗೊಬೇಕಾಗಿತ್ತು. ನಾನು ಏನು ಮಾಡೋದು, ಇದೇ ರೂಟಲ್ಲಿ ಹೋಗೋಣ. ಸಬ್ಸ್ಕ್ರೈಬ್ ಮಾಡಿ. ಮೌಂಟ್ ನನಗೆ ಯಾವ ಥರ ಇರಬೇಕು ಅಂದರೆ ಫ್ರೆಂಡ್ಸ್, ತುಂಬ ಚಿಕ್ಕದಾಗಿರಬೇಕು. ಚಿಕ್ಕದಾಗಿದ್ದರೆ ಏನಂತಂದರೆ ಕ್ಯಾರಿ ಮಾಡೋದು ಈಸಿ ಆಗುತ್ತೆ. ಹಾಗೆ ಅಂದರೆ ಹಿಡ್ಕೊಳ್ಳೋದಕ್ಕೂ ಸಣ್ಣದಾಗಿದ್ದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸೊ ಗೈಸ್, ನಾವು ಬಂದಾಗಿದೆ ಇವಾಗ ಮಾರ್ಕೆಟ್ ಹತ್ರ. ಇಲ್ಲಂತೂ ಈ ಮಾರ್ಕೆಟಲ್ಲಿ ಮೊದಲು ಅಂದರೆ ನಾನು ಕಾಲೇಜಿಗೆ ಹೋಗೋ ಟೈಮಲ್ಲಿ ಭಾಳ ಈ ಟೋರ್ಸ್ಗಳು ಬರ್ತಾರಲ್ಲ, ಅದೇ ಪಾರ್ಕಿಂಗ್ ಗಾಡಿ ನಿಲ್ಲಿಸಿದ್ರೆ ತಗೊಂಡು ಹೋಗ್ಬಿಡೋದು. ಅವ್ರ ಅವಳಿ ಭಾಳ ಇತ್ತು. ನೋಡಿ, ಈ ಥರ ಏನಾದರೂ ಫಸ್ಟ್ ಈ ಥರ ನಿಲ್ಲಿಸ್ಬಿಟ್ಟಿದ್ರೆ ಗಾಡಿಗಳ್ನ, ಗಾಡಿ ನಿಂತಿದೆ ಬಿಡಿ, ನಿಲ್ಲಿಸ್ಬಿಟ್ಟಿದ್ರೆ ಸಾಯಂಕಾಲ ಪಿಣ್ಯ ಪೊಲೀಸ್ ಸ್ಟೇಷನ್ ಹತ್ರ ನಿಮ್ಮ ಗಾಡಿ ಸಿಗೋದು. ಇವಾಗ ಕಡಿಮೆ ಆಗಿದೆ. ಅದು ಹಂಗಿರಲಿ, ಬರ್ರಿ ನಾವು ಇವಾಗ ನೋಡೋಣ ಶೋರೂಮ್ಗೆ ಹೋಗಿ ಸಿಗುತ್ತೋ ಇಲ್ಲೋ ಅಂತ. ಸೊ ಗೈಸ್, ಇವಾಗ ನಾನು ಒಂದು ಅಂಗಡೀಲಿ ಕೇಳಿ ನೋಡಿದೆ, ಅವ್ರು ಇಲ್ಲ ಅಂದರು. ಅದಕ್ಕೆ ಇವಾಗ ಮತ್ತೊಂದು ಅಂಗಡಿಲಿ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಮತ್ತೊಂದು ಶೋರೂಮಲ್ಲಿ ನೋಡೋಣ ಎಷ್ಟೊತ್ತಾಗುತ್ತೆ ಸಿಗುತ್ತೋ ಅಂತ. ಈಗಾಗಲೇ ಬಂದು ಅರ್ಧ ಗಂಟೆ ಆಗಿದೆ. ನಾನು ಓಡಾಡ್ತಾ ಇದ್ದೀನಿ, ಸಿಗುತ್ತೆ ಜಲ್ದಿ. ಬನ್ನಿ ಇವಾಗ ಲಾಸ್ಟ್ ಆಪ್ಷನ್ ಇದರಲ್ಲಿ ಈ ಶೋರೂಮಲ್ಲಿ ಒಂದ್ಸಲ ಕೇಳಿ ನೋಡೋಣ. ಇಲ್ಲ ಅಂದರೆ ಮನೆಗೆ ಹೋಗೋಣ. ಮನೆಗೆ ಹೋಗಿ ಅಮೆಝಾನ ಫ್ಲಿಪ್ಕಾರ್ಟಲ್ಲೂ ಆರ್ಡ್ರ್ ಮಾಡೋಣ. ಸೊ ಗಾಯ್ಸ್, ಇಲ್ಲೂ ಕೂಡ ಸಿಗಲಿಲ್ಲ. ಈಗ ನನಗೆ ಗೊತ್ತಿರೋ ಹಾಗೆ ಆನ್ಲೈನಲ್ಲೇ ಬುಕ್ ಮಾಡಬೇಕು. ಸರಿನಾ? ಆನ್ಲೈನಲ್ಲಿ ಬುಕ್ ಮಾಡೋಣ. ಯಾವ್ದು ಬುಕ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್ಡ್. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಾರಿ, ಇಲ್ಲಿ ನನ್ನ ಮೈಕ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ನಾನು ನಿಮಗೆ ನಾನು ಯಾವ ಮೈಕ್ ಯೂಸ್ ಮಾಡ್ತೀನಿ, ಕ್ಯಾಮ್ರಾ ಯೂಸ್ ಮಾಡ್ತೀನಿ ಅಂತ ರಿವ್ಯೂ ಕೊಡ್ತೀನಿ. ಆ ವಿಡಿಯೋನು ಮುಂದಿನ ದಿನಗಳೇ ಬರುತ್ತಾ ಇರುತ್ತೆ. ಹಾಗೆ ಇವಾಗ ನಾನು ಮನೆ ಹತ್ರ ಬಂದೆ. ಮನೆ ಗಾಡಿ ಪಾರ್ಕ್ ಮಾಡಿ ಈಗ ಮನೆಗೆ ನಾನು ಗಾಡಿ ಪಾರ್ಕ್ ಮಾಡಿ ಮೇಲೆ ಬಂದಾಗಿದೆ.
ನಾನು ಇಲ್ಲಿ ಒಂದು ಹಾಡು ಹೇಳಿದ್ದೆ, ಆ ಹಾಡು ಮೈಕಲ್ಲಿ ರೆಕಾರ್ಡ್ ಆಗಿಲ್ಲ. ಪರವಾಗಿಲ್ಲ, ಇನ್ನೊಂದು ವೀಡಿಯೋದಲ್ಲಿ ನಾನು ಹಾಡ್ತೀನಿ. ಬನ್ನಿ ಇವಾಗ ಒಳಗೆ ಹೋಗೋಣ. ಒಳಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಗಾಯ್ಸ್, ನಾನು ಇವಾಗ ಮನೆಗೆ ಬಂದಿದ್ದಾಯಿತು. ಆದರೆ ನನಗೆ ಅನ್ಸಿದ್ದು ಏನಂದರೆ, ನಮ್ಮ ಕರ್ನಾಟಕದಲ್ಲಿ ನಮಗೆ ಕಂಟೆಂಟ್ ಕ್ರಿಯೇಟರ್ಸ್ಗಳು ತುಂಬ ಕಡಿಮೆ ಇದ್ದಾರೆ ಅನಿಸ್ತು. ಯಾಕಂದರೆ ಮೊನೊಪಾಡ್ಗಳಾಗಲಿ ಅಥವಾ ಟ್ರೈಪಾಡ್ಸ್ಗಳಾಗಲಿ ಯಾವುದೇ ಶೋರೂಮ್ಗಳಲ್ಲಿ ಸಿಗ್ತಾ ಇಲ್ಲ. ಅದು ನನಗೇನು ಅನಿಸ್ತು ಅಂದರೆ, ಮೊನೊಪಾಡ್ ಆಗಲಿ ಟ್ರೈಪಾಡ್ ಆಗಲಿ ಯಾರೇ ಅಂಗಡಿಗಳಲ್ಲಿ ಮಾರ್ತಾ ಇಲ್ಲ. ಅಕಸ್ಮಾತ್ ಯಾರಾದರೂ ಕಂಟೆಂಟ್ ಕ್ರಿಯೇಟರ್ಸ್ಗಳು ಜಾಸ್ತಿ ಇದ್ದರೆ, ಅಕಸ್ಮಾತ್ ಬೇಡಿಕೆಗಳಿದ್ದರೆ, ಯಾರಾದರೂ ಖರೀದಿ ಮಾಡೋರು ಇದ್ದರೆ, ಕಂಟೆಂಟ್ ಕ್ರಿಯೇಟರ್ಸ್ಗಳು ಖರೀದಿ ಮಾಡೋರು ಇದ್ದಿದ್ದರೆ ಎಲ್ಲ ಶೋರೂಮ್ಗಳಲ್ಲೂ ಅವೈಲೇಬಲ್ ಇರ್ತಿತ್ತು, ಮೊನೊಪಾಡ್ ಆಗಲಿ ಟ್ರೈಪಾಡ್ ಆಗಲಿ. ಆದರೆ ನನಗೆ ಸಿಗಲಿಲ್ಲ. ಒಂದು 3-4 ಶಾಪ್ ಹೋಗಿದ್ದೆ, ಅದು ಮೇನ್ ಸಿಟಿಯಲ್ಲೇ ಸಿಗ್ತಾಯಿಲ್ಲ. ಅಂದರೆ ನೀವು ಲೆಕ್ಕ ಹಾಕಿ, ನಾವು ಆನ್ಲೈನಲ್ಲೇ ತೊಗೊಬೇಕು ಇವಾಗ. ಆನ್ಲೈನಲ್ಲಿ ನಾನೇನೋ ತೊಗೊತೀನಿ, ಆದರೆ ಕಂಟೆಂಟ್ ಕ್ರಿಯೇಟರ್ಸ್ಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗಬೇಕು ಅನ್ನೋದು ನನ್ನ ಆಸೆ. ಕನ್ನಡದಲ್ಲಿ ಕಂಟೆಂಟ್ ಆಗಬೇಕು, ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ನೀವು ಯೂಟ್ಯೂಬಿಗೆ ಬನ್ನಿ. ಯೂಟ್ಯೂಬಲ್ಲಿ ಒಳ್ಳೆ ಚಾನ್ಸ್ ಇದೆ, ನೋಡಿ, ಟ್ರೈ ಮಾಡಿ, ನಿಮಗೂ ಸಕ್ಸಸ್ ಸಿಗ್ಬೋದು. ಸೊ ಗೈಸ್, ಇವಾಗ ನಾನು ಬನ್ನಿ ಆನ್ಲೈನಲ್ಲೇ ನಾವು ಮೊನೊಪಾಡ್ನ ಬುಕ್ ಮಾಡೋಣ. ಸೊ ಗೈಸ್, ನಾನಿವಾಗ ಈ ಒಂದು ಮೊನೊಪಾಡ್ನ ಬುಕ್ ಮಾಡಿದ್ದೀನಿ. ಯಂತ್ರಾಲಯ ವಾಟರ್ ಪ್ರೂಫ್ ಮೊನೊಪಾಡ್ ಸೆಲ್ಫಿ ಸ್ಟಿಕ್ ಫಾರ್ ಆ್ಯಕ್ಷನ್ ಕ್ಯಾಮ್ರಾ 19 ಇಂಚ್ ಅಂತ ಬುಕ್ ಮಾಡಿದ್ದೀನಿ. ಇದೆ ಇದು ಆರ್ಡ್ರ್ ಡೆಲಿವರಿ ನನಗೆ ಬಂದಮೇಲೆ ನಿಮ್ಗೆ ಅನ್ಬಾಕ್ಸಿಂಗ್ ಕೂಡ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡಿ ರಿವ್ಯೂ ಕೂಡ ಕೊಡ್ತೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇದಕ್ಕೆ ಎಷ್ಟು ರೂಪಾಯಿ ಆಯಿತು ಅಂತ ಅಂದರೆ, ಎಷ್ಟಾಯಿತು ಆರ್ಡರ್ಸ್ನಲ್ಲಿ ಚೆಕ್ ಮಾಡೋದಿರಿ. ಅರೈವಿಂಗ್ ಟುಮಾರೋ ಅಂತ ಇದೆ, ನಾಳೆ ಯಾವಾಗ ಆಗುತ್ತೆ. ಇನ್ವಾಯ್ಸ್ ಎಷ್ಟಾಗಿದೆ, ಆರ್ಡರ್ ಇನ್ಫಾರ್ಮೇಷನ್. ಈ ಅಮೆಝಾನಲ್ಲಿ ಒಂದು ಇದೇ ಪ್ರಾಬ್ಲಮ್ ಗುರು, ಲೋಡಾಗಿ ಜಲ್ದಿ ಓಪನ್ ಆಗ. ಇಲ್ಲಿ ನೋಟಿಫಿಕೇಶನ್ ತೋರಿಸ್ತಾ ಇದೆ ನೋಡಿ, 519 ರೂಪೀಸ್ ಆಗಿದೆ. ಈ ಒಂದು 590 ರೂಪೀಸ್ ಆಗಿದೆ. ಪೇಡ್ ಟು ಅಮೆಝಾನ್ ಇನ್ ಅಮೆಝಾನ್ ಪೇ, ಒನ್ ಸ್ಕ್ರ್ಯಾಚ್ ಕಾರ್ಡ್. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಯಿತು. ನಾನು ಬುಕ್ ಮಾಡಿರೋ ಮೊನೊಪಾಡ್ ಬಂದಾದ್ಮೇಲೆ ನಾನು ನಿಮಗೆ ಅದರ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಕನ್ನಡ ಚಾನಲ್ನ ಬೆಳೆಸಿ. ಸೊ ಮತ್ತು ಇನ್ನೇನೇನು ಫ್ರೆಂಡ್ಸ್, ಇಷ್ಟ ಆಯಿತು ಇವತ್ತಿನ ವಿಡಿಯೋ. ಮತ್ತು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಗಾಯ್ಸ್, ಬಾಯ್.